ಕಾಂತರಾಜು ವರದಿ ಪ್ರಾಥಮಿಕವಾಗಿ ಅಂಗೀಕರಿಸುವುದು, ಅಂಕಿಅಂಶ ಹಳೆಯದಾಗಿರೋದ್ರಿಂದ ಹೊಸದಾಗಿ ಅಂಕಿಅಂಶಗಳನ್ನು ಸಂಗ್ರಹಿಸುವುದು. ಇದಕ್ಕಾಗಿ ಕಾಲಮಿತಿ 60 ರಿಂದ 90 ದಿನಗಳ ಅವಧಿ. ಪ್ರದೇಶವಾರು, ಜಾತಿವಾರು ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಈಗಾಗಲೇ ಅಪಸ್ವರ ಇದೆ. ನಾಯಕರ ಅಪಸ್ವರ ಹಿನ್ನೆಲೆಯಲ್ಲಿ ಮರು ಸರ್ವೆಗೆ ನಿರ್ಧಾರ ಮಾಡಿದ್ದಾರೆ. ಕಾಂತರಾಜು ವರದಿ ಪ್ರಾಥಮಿಕವಾಗಿ ಅಂಗೀಕಾರ ಮಾಡೋದು, 60 ರಿಂದ 90 ದಿನಗಳ ಕಾಲ ಅವಧಿಯಲ್ಲಿ ಎಲ್ಲವನ್ನು ಕೂಡ ಇಲ್ಲಿ ನಿರ್ಧಾರ ಮಾಡುವುದು, ನಿಗದಿ ಮಾಡುವುದು. ಮುಂದುವರೆದು ಪ್ರದೇಶವಾರು, ಜಾತಿವಾರು ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಅಪಸ್ವರ ಇರೋದ್ರಿಂದಾಗಿ ಇದೆಲ್ಲವನ್ನ ವ್ಯವಸ್ಥಿತವಾಗಿ ಈಗ ಮುಂದಕ್ಕೆ ತರೋದಕ್ಕೆ ಈ ಸರ್ಕಾರ ತೀರ್ಮಾನ ಮಾಡಿದೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಈಗ ಮುಖ್ಯಮಂತ್ರಿಗಳು ಇಂಥದ್ದೊಂದು ನಿರ್ಧಾರವನ್ನು ಮಾಡಿದ್ದಾರೆ. ಮುಂದೆ ಇದು ಯಾವ ಸ್ವರೂಪವನ್ನು ಪಡೆಯುತ್ತೆ ಕಾದು ನೋಡಬೇಕಾಗಿದೆ. ಎನ್ಯುಮರೇಷನ್ ಆಗಬೇಕು ಮತ್ತೆ ಹೊಸದಾಗಿ ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ಅದಕ್ಕೆ ನಾವು ಕೂಡ ಒಪ್ಕೊಂಡಿದ್ದೀವಿ. ಸರ್ವೆ ಮಾತ್ರ, ಜಾತಿ ಸರ್ವೆ ಮಾತ್ರ. ಒಟ್ಟಾರೆ ಜಾತಿ ಜನಗಣತಿ ವರದಿ ಅನ್ನೋದು ಇದು ಬಗೆಹರಿಯದ ಕಗ್ಗಂಟಾಗಿ ಉಳಿದುಕೊಂಡಿದೆ. ಇದಕ್ಕೊಂದು ಕಾಯಕಲ್ಪ ಮಾಡುವಂತ ಪ್ರಯತ್ನವನ್ನ ಈಗ ಮುಖ್ಯಮಂತ್ರಿಗಳು ಮಾಡುವ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಹಾಗಾದ್ರೆ ಏನು ಮುಂದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜು ಈಗ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜು, ಮುಖ್ಯಮಂತ್ರಿಗಳು ಹೇಳಿರೋ ಮಾತು ಹಿಂದಿನ ವರದಿಯನ್ನ ಒಪ್ಕೊಂಡು ಮುಂದೆ ನಾವು ಸರ್ವೆ ಮಾಡೋದಂತ ಹೇಳಿ ಎಲ್ಲ ಹೇಳಿದ್ದಾರೆ. ಇದರ ಸ್ವರೂಪ ಏನಿದು, ಏನ್ ಮಾಡ್ತಾರೆ ಮುಂದೆ, ಹೇಗಿರುತ್ತೆ ಅಂತ ಇದೆಲ್ಲ ಬಸವರಾಜ್? ಖಂಡಿತ ರಂಜಿತ್, ಈ ಜಾತಿ ಗಣತಿ ಅನ್ನುವಂಥದ್ದು ಸಾಕಷ್ಟು ಸವಾಲು ರಾಜ್ಯ ಸರ್ಕಾರಕ್ಕೆ ಆದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ರಾಜ್ಯ ಸರ್ಕಾರ ನಡೆಸಿದಂತಹ ಜಾತಿ ಗಣತಿಯ ಬಗ್ಗೆ ಸಂತೃಪ್ತಿಯನ್ನು ಹೊಂದಿರಲಿಲ್ಲ. ಯಾಕಂದ್ರೆ ತೆಲಂಗಾಣ ಸರ್ಕಾರ ಕಳೆದ ವರ್ಷ ಬಂದರೂ ಕೂಡ ಅದು ಸಾಕಷ್ಟು ಪ್ರಗತಿಯಲ್ಲಿ ಮಾಡಿ ಅದನ್ನ ಅಂಗೀಕಾರ ಮಾಡಿ ಈಗಾಗಲೇ ಅಲ್ಲಿ ಒಂದಷ್ಟು ಮೀಸಲಾತಿ ಕೊಡುವಂತ ಕೆಲಸವನ್ನು ಮಾಡಲಾಗಿದೆ. ಹೀಗಾಗಿ ತೆಲಂಗಾಣ ಸಿಎಂ ಆಗಿದ್ದಂತ ರೇವಂತ್ ರೆಡ್ಡಿ ಅವರು ಒಂದು ರೀತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಹೀರೋ ಆಗಿ ಕಾಣಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಕಳೆದ 10 ವರ್ಷಗಳಿಂದ ಇದೊಂದು ಪ್ರೊಸೆಸ್ ನಡೀತಾ ಇದ್ರು ಸಿಎಂ ಸಿಎಂಗೆ ಒಂದಷ್ಟು ಇದರ ಕ್ರೆಡಿಟ್ ತೆಗೆದುಕೊಳ್ಳಕ್ಕೆ ಇಲ್ಲಿವರೆಗೂ ಕೂಡ ಆಗಿಲ್ಲ. ಹೀಗಾಗಿ ಜಾತಿ ಗಣತಿಯನ್ನ ಮಾಡಲೇಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಸಾಕಷ್ಟು ಗೊಂದಲಗಳಿದ್ರೂ ಕೂಡ ಒಂದಷ್ಟು ಸಮುದಾಯಗಳು ವಿರೋಧವನ್ನ ಈಗಾಗಲೇ ವ್ಯಕ್ತಪಡಿಸಿದ್ದಾವೆ. ಇದನ್ನ ಅಪ್ಡೇಟ್ ಮಾಡಿ ಈಗಾಗಲೇ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಂತಹ ಈಗಾಗಲೇ ಅವರು ನಿವೃತ್ತಿ ಆಗಿದ್ದಾರೆ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಿದ್ದಾರೆ. ಅದು ಹೊರತಾಗಿ ಕೂಡ ಕ್ಯಾಬಿನೆಟ್ ಸಭೆಯಲ್ಲಿ ಸಾಕಷ್ಟು ವಿಸ್ತೃತವಾದಂತಹ ಚರ್ಚೆಗಳು ಕೂಡ ಈ ಒಂದು ಜಾತಿ ಗಣತಿ ವಿಚಾರವೂ ಆಗಿದ್ದಾವೆ. ಆ ಸಂದರ್ಭದಲ್ಲಿ ಕೂಡ ಬಗೆಹರಿದ ಪರಿಸ್ಥಿತಿಯು ಅಲ್ಲಿ ಕೂಡ ಉಲ್ಬಣ ಆಗಿದ್ದಂತಹ ಸಂದರ್ಭದಲ್ಲಿ ಒಂದು ಲಿಖಿತ ರೂಪದಲ್ಲಿ ಸಚಿವರು ನಿಮ್ಮ ಅಭಿಪ್ರಾಯವನ್ನು ಹೇಳಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಈ ಅಭಿಪ್ರಾಯ ಸಂಗ್ರಹದ ಆಧಾರದ ಮೇಲೆ ಇದೇ 12ಕ್ಕೆ ಕ್ಯಾಬಿನೆಟ್ ವಿಶೇಷ ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಜಾತಿ ಗಣತಿ ವಿಚಾರವಾಗಿ ನಡೆಸೋರಿದ್ದಾರೆ. ಇದರ ಮಧ್ಯೆ ಸಿಎಂ ಅವರನ್ನ ದೆಹಲಿಗೆ ಕರೆಸಿಕೊಂಡಂತ ಕಾಂಗ್ರೆಸ್ ಹೈಕಮಾಂಡ್ ಒಂದು ಲೆಕ್ಕದಲ್ಲಿ ಹೊಸ ರೂಪದಲ್ಲಿ ಈ ಜಾತಿ ಗಣತಿಗಳನ್ನ ಮಾಡಿ ಅನ್ನುವಂತ ಒಂದು ಟಾಸ್ಕ್ ಅನ್ನು ಏನು ಕೊಟ್ಟಿದೆ, ಇದು ಸದ್ಯಕ್ಕೆ ರಾಜ್ಯ ಸರ್ಕಾರಕ್ಕೆ ಸವಾಲಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಆ ಟೈಮ್ ಬಾಂಡಿಂಗ್ ಅನ್ನು ಕೊಡ್ತಾ ಇದೆ. 60 ರಿಂದ 90 ದಿನಗಳ ಒಳಗಾಗಿ ಇದನ್ನ ಹೊಸ ರೂಪದಲ್ಲಿ ನೀವು ಮಾಡಿ ಅನ್ನುವಂಥದ್ದು. ಆದ್ರೆ ಹಳೆ ಜಾತಿ ಗಣತಿಯ ಅಂಕಿ ಅಂಶಗಳೇ ಸರಿ ಇಲ್ಲ ಅನ್ನುವಂತ ಸಾಕಷ್ಟು ವಾದ ಇರುವಂತಹ ಸಂದರ್ಭದಲ್ಲಿ ಈ 60 ರಿಂದ 90 ದಿನಗಳಷ್ಟರೊಳಗೆ ಇದನ್ನ ಹೇಗೆ ಅಪ್ಡೇಟ್ ಮಾಡ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಸ್ಕೂಲ್ಗಳು ಆರಂಭ ಆಗಿದೆ, ಶಿಕ್ಷಕರನ್ನು ಸೇರಿದಂತೆ ಒಂದಷ್ಟು ಸರ್ಕಾರಿ ಅಧಿಕಾರಿಗಳನ್ನ ಬಳಸ್ಕೊಳ್ಳಕ್ಕಾಗಲ್ಲ. ಹಾಗಾದ್ರೆ ಇದನ್ನ ಆನ್ಲೈನ್ ರೂಪದಲ್ಲಿ ಮಾಡ್ತಾರೆ ಅನ್ನೋದಾದ್ರೆ ಆನ್ಲೈನ್ ರೂಪದಲ್ಲಿ ಎಲ್ಲರೂ ಆನ್ಲೈನ್ಗೆ ಅಪ್ಡೇಟ್ ಮಾಡಕ್ಕಾಗುತ್ತೆ ಅನ್ನುವಂಥ ಒಂದಷ್ಟು ಸಮಸ್ಯೆಗಳು ಇಲ್ಲಿ ಉಲ್ಬಣ ಆಗುತ್ತೆ. ಈಗ ಇತ್ತೀಚೆಗೆ ನಡೆದಂತಹ ಒಳ ಮೀಸಲಾತಿಗೆ ನಡೆದಂತಹ ಸಮೀಕ್ಷೆ ಇರಬಹುದು. ಆ ಸಮೀಕ್ಷೆಯನ್ನು ಕೂಡ ಇನ್ನೂ ಪೂರ್ಣ ಮಾಡಕ್ಕೆ ರಾಜ್ಯ ಸರ್ಕಾರಕ್ಕೆ ಆಗಲಿಲ್ಲ. ಅದಕ್ಕೆ 66 ಕೋಟಿಯಷ್ಟು ಮೀಸಲಿಟ್ಟಿದೆ. ಕೇವಲ ಪರಿಶಿಷ್ಟ ಜಾತಿಯವರ ಈ ಒಂದು ನಡೀತಕ್ಕಂಥ ಸಮೀಕ್ಷೆ. ಹಾಗಾಗಿ 90% ಅಷ್ಟೇ ಆಗಿರ್ತಕ್ಕಂಥದ್ದು. ಅಲ್ಲಿ ಕೂಡ ಈಗ ಅಪಸ್ವರಗಳು ಎದ್ದಿರತಕ್ಕಂಥ ಸಂದರ್ಭದಲ್ಲಿ ಇದನ್ನ ನಾವು ಅಪ್ಗ್ರೇಡ್ ಮಾಡ್ತೇವೆ ಅನ್ನುವಂಥ ಮಾತುಗಳನ್ನ ಸಿಎಂ ಸೇರಿದಂತೆ ಸರ್ಕಾರ ಈಗ ಹೇಳ್ತಾ ಇದೆ. ಅದನ್ನ ಮಾಡೋದಾದ್ರೆ ಯಾವ ರೂಪದಲ್ಲಿ ಮಾಡುತ್ತೆ ಅನ್ನುವಂಥದ್ದು, ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಆಯಾ ತಾಲೂಕು ಮಟ್ಟದ ಒಂದಷ್ಟು ಡಾಟಾಗಳನ್ನು ಸರಿಪಡಿಸುವಂತ ಕೆಲಸ ಮಾಡುತ್ತಾ ಅನ್ನುವಂತಾದ್ರೆ ಅವರು ಕೂಡ ಹೆಚ್ಚುವರಿ ಹೊರೆ. ಆ ಒಂದು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಅದನ್ನ ಸಂಪೂರ್ಣವಾಗಿ ಅದನ್ನ ಬದಲಿಸಿ ಕೊಡ್ತೇವೆ ಅನ್ನುವಂಥದ್ದಾದ್ರೆ ಡಿಸಿ ಅವರ ಹೊಣೆಯನ್ನು ಹೊತ್ಕೋಬೇಕಾಗ್ತಾರೆ. ಅವರು ಕೂಡ ಇದು ಹೆಚ್ಚುವರಿ ಹೊರೆ. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆ ಕರ್ನಾಟಕದಲ್ಲಿ ಇರೋದ್ರಿಂದ ಇದನ್ನ ಅಪ್ಗ್ರೇಡ್ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನುವಂಥದ್ದು ಬಹಳ ಕಷ್ಟದ ಕೆಲಸ. ಆದ್ರೆ ಈಗ ಹೈಕಮಾಂಡ್ ಕೊಟ್ಟಿರೋ ಟಾಸ್ಕ್ ಅನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸೇರಿದಂತೆ ರಾಜ್ಯ ಸರ್ಕಾರ ಅದನ್ನ ಜಯಿಸಬೇಕಾಗಿದೆ. ಹಾಗಾಗಿ ರಾಜ್ಯಕ್ಕೆ ಬಂದ ನಂತರ ಒಂದು ಸುದೀರ್ಘವಾದಂತಹ ಕ್ಯಾಬಿನೆಟ್ ಸಭೆ ಈಗ ಗುರುವಾರ ನಡೀತಾ ಇದೆ. ಅಲ್ಲಿ ಒಂದು ಸ್ಪಷ್ಟವಾದಂತಹ ನಿರ್ಧಾರಗಳು ಬರಬಹುದು. ಒಂದು ಈಗಾಗಲೇ ಈ ಒಂದು ಅಪ್ಗ್ರೇಡ್ ಮಾಡಿಕೊಟ್ಟ ಬಳಿಕವೂ ಕೂಡ ಪ್ರಬಲ ಸಮುದಾಯಗಳು ಇದನ್ನು ವಿರೋಧ ಮಾಡದೇ ಇರುವುದಿಲ್ಲ ಅಂತ ಹೇಳೋದಕ್ಕೂ ಕೂಡ ಆಗಲ್ಲ. ಹಾಗಾಗಿ ಹೊಸ ಜಾತಿ ಗಣತಿಯನ್ನೇ ಮಾಡಬೇಕಾದಂತ ಅನಿವಾರ್ಯತೆ ಬರುತ್ತಾ ಅನ್ನುವಂಥದ್ದು. ಯಾಕಂದ್ರೆ ಈಗ
ಈಗಾಗಲೇ ಕೇಂದ್ರ ಸರ್ಕಾರ Okay, ನಾವು ಹೊಸ ಬಸವರಾಜ್. ಜಾತಿ ಗಣತಿಯನ್ನ ಮಾಡ್ತೇವೆ ಅನ್ನೋ ಘೋಷಣೆಯನ್ನ ಮಾಡಿರೋ ಸಂದರ್ಭದಲ್ಲಿ ಈ ತರಾತುರಿಯಲ್ಲಿ ಈ ತರದ ನಿರ್ಧಾರ ಯಾಕೆ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದು ಅಥವಾ ಕ್ರೆಡಿಟ್ ಏನಾದರೂ ಕೇಂದ್ರ ಸರ್ಕಾರ ಪಡಿತಾ ಅನ್ನುವಂತಹ ಒಂದು ಕಾರಣಕ್ಕಾಗಿ ಈ ಒಂದು ಹೊಸ ರೂಪಾಂತರವನ್ನು ಕಂಡುಕೊಳ್ತಾ ಇದೆ ಅನ್ನುವಂಥದ್ದು ಒಂದಷ್ಟು ಆತಂಕಗಳು ವ್ಯಕ್ತವಾಗ್ತಾ ಇದಾವೆ. ಆದಾಗ್ಯೂ ಕೂಡ ಕ್ಯಾಬಿನೆಟ್ ಸಭೆ ಏನ್ ನಡೀತೆ ಗುರುವಾರ ದಿನ ಅಲ್ಲಿ ಬಹುಮುಖವಾಗಿ ಚರ್ಚೆ ಆಗಿ ಯಾವ ರೂಪದಲ್ಲಿ ಮಾಡಲಾಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ. ನಿರ್ಧಾರಗಳು ಯಾವ ರೂಪದಲ್ಲಿ ಆಗ್ತಾವ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ರಂಜಿತ್, ಓಕೆ, ಥ್ಯಾಂಕ್ ಯು ಬಸವರಾಜು ತಮ್ಮೆಲ್ಲ ಮಾಹಿತಿ. ಕಾಂತರಾಜು ವರದಿ ಪ್ರಾಥಮಿಕವಾಗಿ ಅಂಗೀಕರಿಸುವುದು, ಕಾಂತರಾಜು ವರದಿನ ಪ್ರಾಥಮಿಕವಾಗಿ ಅಂಗೀಕರಿಸುವುದು, ಅಂಕಿಅಂಶ ಹಳೆಯದಾಗಿರೋದ್ರಿಂದ ಹೊಸದಾಗಿ ಅಂಕಿಅಂಶಗಳನ್ನು ಸಂಗ್ರಹಿಸುವುದು. ಇದಕ್ಕಾಗಿ ಕಾಲಮಿತಿ 60 ರಿಂದ 90 ದಿನಗಳ ಅವಧಿ. ಪ್ರದೇಶವಾರು, ಜಾತಿವಾರು ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಈಗಾಗಲೇ ಅಪಸ್ವರ ಇದೆ. ನಾಯಕರ ಅಪಸ್ವರ ಹಿನ್ನೆಲೆಯಲ್ಲಿ ಮರು ಸರ್ವೆಗೆ ನಿರ್ಧಾರ ಮಾಡಿದ್ದಾರೆ. ಕಾಂತರಾಜು ವರದಿ ಪ್ರಾಥಮಿಕವಾಗಿ ಅಂಗೀಕಾರ ಮಾಡೋದು, 60 ರಿಂದ 90 ದಿನಗಳ ಕಾಲ ಅವಧಿಯಲ್ಲಿ ಎಲ್ಲವನ್ನು ಕೂಡ ಇಲ್ಲಿ ನಿರ್ಧಾರ ಮಾಡುವುದು, ನಿಗದಿ ಮಾಡುವುದು. ಮುಂದುವರೆದು ಪ್ರದೇಶವಾರು, ಜಾತಿವಾರು ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಅಪಸ್ವರ ಇರೋದ್ರಿಂದಾಗಿ ಇದೆಲ್ಲವನ್ನ ವ್ಯವಸ್ಥಿತವಾಗಿ ಈಗ ಮುಂದಕ್ಕೆ ತರೋದಕ್ಕೆ ಈ ಸರ್ಕಾರ ತೀರ್ಮಾನ ಮಾಡಿದೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಈಗ ಮುಖ್ಯಮಂತ್ರಿಗಳು ಇಂಥದ್ದೊಂದು ನಿರ್ಧಾರವನ್ನು ಮಾಡಿದ್ದಾರೆ. ಮುಂದೆ ಇದು ಯಾವ ಸ್ವರೂಪವನ್ನು ಪಡೆಯುತ್ತೆ ಕಾದು ನೋಡಬೇಕಾಗಿದೆ. ಎನ್ಯುಮರೇಷನ್ ಆಗಬೇಕು ಮತ್ತೆ ಹೊಸದಾಗಿ ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ಅದಕ್ಕೆ ನಾವು ಕೂಡ ಒಪ್ಕೊಂಡಿದ್ದೀವಿ. ಸರ್ವೆ ಮಾತ್ರ, ಜಾತಿ ಸರ್ವೆ ಮಾತ್ರ. ಒಟ್ಟಾರೆ ಜಾತಿ ಜನಗಣತಿ ವರದಿ ಅನ್ನೋದು ಇದು ಬಗೆಹರಿಯದ ಕಗ್ಗಂಟಾಗಿ ಉಳಿದುಕೊಂಡಿದೆ. ಇದಕ್ಕೊಂದು ಕಾಯಕಲ್ಪ ಮಾಡುವಂತ ಪ್ರಯತ್ನವನ್ನ ಈಗ ಮುಖ್ಯಮಂತ್ರಿಗಳು ಮಾಡುವ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಹಾಗಾದ್ರೆ ಏನು ಮುಂದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜು ಈಗ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜು, ಮುಖ್ಯಮಂತ್ರಿಗಳು ಹೇಳಿರೋ ಮಾತು ಹಿಂದಿನ ವರದಿಯನ್ನ ಒಪ್ಕೊಂಡು ಮುಂದೆ ನಾವು ಸರ್ವೆ ಮಾಡೋದಂತ ಹೇಳಿ ಎಲ್ಲ ಹೇಳಿದ್ದಾರೆ. ಇದರ ಸ್ವರೂಪ ಏನಿದು, ಏನ್ ಮಾಡ್ತಾರೆ ಮುಂದೆ, ಹೇಗಿರುತ್ತೆ ಅಂತ ಇದೆಲ್ಲ ಬಸವರಾಜ್? ಖಂಡಿತ ರಂಜಿತ್, ಈ ಜಾತಿ ಗಣತಿ ಅನ್ನುವಂಥದ್ದು ಸಾಕಷ್ಟು ಸವಾಲು ರಾಜ್ಯ ಸರ್ಕಾರಕ್ಕೆ ಆದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ರಾಜ್ಯ ಸರ್ಕಾರ ನಡೆಸಿದಂತಹ ಜಾತಿ ಗಣತಿಯ ಬಗ್ಗೆ ಸಂತೃಪ್ತಿಯನ್ನು ಹೊಂದಿರಲಿಲ್ಲ. ಯಾಕಂದ್ರೆ ತೆಲಂಗಾಣ ಸರ್ಕಾರ ಕಳೆದ ವರ್ಷ ಬಂದರೂ ಕೂಡ ಅದು ಸಾಕಷ್ಟು ಪ್ರಗತಿಯಲ್ಲಿ ಮಾಡಿ ಅದನ್ನ ಅಂಗೀಕಾರ ಮಾಡಿ ಈಗಾಗಲೇ ಅಲ್ಲಿ ಒಂದಷ್ಟು ಮೀಸಲಾತಿ ಕೊಡುವಂತ ಕೆಲಸವನ್ನು ಮಾಡಲಾಗಿದೆ. ಹೀಗಾಗಿ ತೆಲಂಗಾಣ ಸಿಎಂ ಆಗಿದ್ದಂತ ರೇವಂತ್ ರೆಡ್ಡಿ ಅವರು ಒಂದು ರೀತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಹೀರೋ ಆಗಿ ಕಾಣಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಕಳೆದ 10 ವರ್ಷಗಳಿಂದ ಇದೊಂದು ಪ್ರೊಸೆಸ್ ನಡೀತಾ ಇದ್ರು. ಸಿಎಂ ಸಿಎಂಗೆ ಒಂದಷ್ಟು ಇದರ ಕ್ರೆಡಿಟ್ ತೆಗೆದುಕೊಳ್ಳಕ್ಕೆ ಇಲ್ಲಿವರೆಗೂ ಕೂಡ ಆಗಿಲ್ಲ. ಹೀಗಾಗಿ ಜಾತಿ ಗಣತಿಯನ್ನ ಮಾಡಲೇಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಸಾಕಷ್ಟು ಗೊಂದಲಗಳಿದ್ರೂ ಕೂಡ ಒಂದಷ್ಟು ಸಮುದಾಯಗಳು ವಿರೋಧವನ್ನ ಈಗಾಗಲೇ ವ್ಯಕ್ತಪಡಿಸಿದ್ದಾವೆ. ಇದನ್ನ ಅಪ್ಡೇಟ್ ಮಾಡಿ ಈಗಾಗಲೇ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಂತಹ ಈಗಾಗಲೇ ಅವರು ನಿವೃತ್ತಿ ಆಗಿದ್ದಾರೆ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಿದ್ದಾರೆ. ಅದು ಹೊರತಾಗಿ ಕೂಡ ಕ್ಯಾಬಿನೆಟ್ ಸಭೆಯಲ್ಲಿ ಸಾಕಷ್ಟು ವಿಸ್ತೃತವಾದಂತಹ ಚರ್ಚೆಗಳು ಕೂಡ ಈ ಒಂದು ಜಾತಿ ಗಣತಿ ವಿಚಾರವೂ ಆಗಿದ್ದಾವೆ. ಆ ಸಂದರ್ಭದಲ್ಲಿಯೂ ಕೂಡ ಬಗೆಹರಿದ ಪರಿಸ್ಥಿತಿಯು ಅಲ್ಲಿ ಕೂಡ ಉಲ್ಬಣ ಆಗಿದ್ದಂತಹ ಸಂದರ್ಭದಲ್ಲಿ ಒಂದು ಲಿಖಿತ ರೂಪದಲ್ಲಿ ಸಚಿವರು ನಿಮ್ಮ ಅಭಿಪ್ರಾಯವನ್ನು ಹೇಳಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಈ ಅಭಿಪ್ರಾಯ ಸಂಗ್ರಹದ ಆಧಾರದ ಮೇಲೆ ಇದೇ 12ಕ್ಕೆ ಕ್ಯಾಬಿನೆಟ್ ವಿಶೇಷ ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಜಾತಿ ಗಣತಿ ವಿಚಾರವಾಗಿ ನಡೆಸೋರಿದ್ದಾರೆ. ಇದರ ಮಧ್ಯೆ ಸಿಎಂ ಅವರನ್ನ ದೆಹಲಿಗೆ ಕರೆಸಿಕೊಂಡಂತ ಕಾಂಗ್ರೆಸ್ ಹೈಕಮಾಂಡ್ ಒಂದು ಲೆಕ್ಕದಲ್ಲಿ ಹೊಸ ರೂಪದಲ್ಲಿ ಈ ಜಾತಿ ಗಣತಿಗಳನ್ನ ಮಾಡಿ ಅನ್ನುವಂತ ಒಂದು ಟಾಸ್ಕ್ ಅನ್ನು ಏನು ಕೊಟ್ಟಿದೆ, ಇದು ಸದ್ಯಕ್ಕೆ ರಾಜ್ಯ ಸರ್ಕಾರಕ್ಕೆ ಸವಾಲಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಆ ಟೈಮ್ ಬಾಂಡಿಂಗ್ ಅನ್ನು ಕೊಡ್ತಾ ಇದೆ. 60 ರಿಂದ 90 ದಿನಗಳ ಒಳಗಾಗಿ ಇದನ್ನ ಹೊಸ ರೂಪದಲ್ಲಿ ನೀವು ಮಾಡಿ ಅನ್ನುವಂಥದ್ದು. ಆದ್ರೆ ಹಳೆ ಜಾತಿ ಗಣತಿಯ ಅಂಕಿ ಅಂಶಗಳೇ ಸರಿಯಿಲ್ಲ ಅನ್ನುವಂತ ಸಾಕಷ್ಟು ವಾದ ಇರುವಂತಹ ಸಂದರ್ಭದಲ್ಲಿ ಈ 60 ರಿಂದ 90 ದಿನಗಳಷ್ಟರೊಳಗೆ ಇದನ್ನ ಹೇಗೆ ಅಪ್ಡೇಟ್ ಮಾಡ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಸ್ಕೂಲ್ಗಳು ಆರಂಭ ಆಗಿದೆ, ಶಿಕ್ಷಕರನ್ನು ಸೇರಿದಂತೆ ಒಂದಷ್ಟು ಸರ್ಕಾರಿ ಅಧಿಕಾರಿಗಳನ್ನ ಬಳಸ್ಕೊಳ್ಳಕ್ಕಾಗಲ್ಲ. ಹಾಗಾದ್ರೆ ಇದನ್ನ ಆನ್ಲೈನ್ ರೂಪದಲ್ಲಿ ಮಾಡ್ತಾರೆ ಅನ್ನೋದಾದ್ರೆ ಆನ್ಲೈನ್ ರೂಪದಲ್ಲಿ ಎಲ್ಲರೂ ಆನ್ಲೈನ್ಗೆ ಅಪ್ಡೇಟ್ ಮಾಡಕ್ಕಾಗುತ್ತೆ ಅನ್ನುವಂಥ ಒಂದಷ್ಟು ಸಮಸ್ಯೆಗಳು ಇಲ್ಲಿ ಉಲ್ಬಣ ಆಗುತ್ತೆ. ಈಗ ಇತ್ತೀಚೆಗೆ ನಡೆದಂತಹ ಒಳ ಮೀಸಲಾತಿಗೆ ನಡೆದಂತಹ ಸಮೀಕ್ಷೆ ಇರಬಹುದು. ಆ ಸಮೀಕ್ಷೆಯನ್ನು ಕೂಡ ಇನ್ನೂ ಪೂರ್ಣ ಮಾಡಕ್ಕೆ ರಾಜ್ಯ ಸರ್ಕಾರಕ್ಕೆ ಆಗಲಿಲ್ಲ. ಅದಕ್ಕೆ 66 ಕೋಟಿಯಷ್ಟು ಮೀಸಲಿಟ್ಟಿದೆ. ಕೇವಲ ಪರಿಶಿಷ್ಟ ಜಾತಿಯವರ ಈ ಒಂದು ನಡೀತಕ್ಕಂಥ ಸಮೀಕ್ಷೆ. ಹಾಗಾಗಿ 90% ಅಷ್ಟೇ ಆಗಿರ್ತಕ್ಕಂಥದ್ದು. ಅಲ್ಲಿ ಕೂಡ ಈಗ ಅಪಸ್ವರಗಳು ಎದ್ದಿರತಕ್ಕಂಥ ಸಂದರ್ಭದಲ್ಲಿ ಇದನ್ನ ನಾವು ಅಪ್ಗ್ರೇಡ್ ಮಾಡ್ತೇವೆ ಅನ್ನುವಂಥ ಮಾತುಗಳನ್ನ ಸಿಎಂ ಸೇರಿದಂತೆ ಸರ್ಕಾರ ಈಗ ಹೇಳ್ತಾ ಇದೆ. ಅದನ್ನ ಮಾಡೋದಾದ್ರೆ ಯಾವ ರೂಪದಲ್ಲಿ ಮಾಡುತ್ತೆ ಅನ್ನುವಂಥದ್ದು ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಆಯಾ ತಾಲೂಕು ಮಟ್ಟದ ಒಂದಷ್ಟು ಡಾಟಾಗಳನ್ನು ಸರಿಪಡಿಸುವಂತ ಕೆಲಸ ಮಾಡುತ್ತಾ ಅನ್ನುವಂತಾದ್ರೆ ಅವರು ಕೂಡ ಹೆಚ್ಚುವರಿ ಹೊರೆ. ಆ ಒಂದು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಅದನ್ನ ಸಂಪೂರ್ಣವಾಗಿ ಅದನ್ನ ಬದಲಿಸಿ ಕೊಡ್ತೇವೆ ಅನ್ನುವಂಥದ್ದಾದ್ರೆ ಡಿಸಿ ಅವರ ಹೊಣೆಯನ್ನು ಹೊತ್ಕೋಬೇಕಾಗ್ತಾರೆ. ಅವರು ಕೂಡ ಇದು ಹೆಚ್ಚುವರಿ ಹೊರೆ. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆ ಕರ್ನಾಟಕದಲ್ಲಿ
ಹಂತದಲ್ಲಿ ಇರೋದ್ರಿಂದ ಇದನ್ನ ಅಪ್ಗ್ರೇಡ್ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನುವಂಥದ್ದು ಬಹಳ ಕಷ್ಟದ ಕೆಲಸ. ಆದ್ರೆ ಈಗ ಹೈಕಮಾಂಡ್ ಕೊಟ್ಟಿರೋ ಟಾಸ್ಕ್ ಅನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸೇರಿದಂತೆ ರಾಜ್ಯ ಸರ್ಕಾರ ಅದನ್ನ ಜಯಿಸಬೇಕಾಗಿದೆ. ಹಾಗಾಗಿ ರಾಜ್ಯಕ್ಕೆ ಬಂದ ನಂತರ ಒಂದು ಸುದೀರ್ಘವಾದಂತಹ ಕ್ಯಾಬಿನೆಟ್ ಸಭೆ ಈಗ ಗುರುವಾರ ನಡೀತಾ ಇದೆ. ಅಲ್ಲಿ ಒಂದು ಸ್ಪಷ್ಟವಾದಂತಹ ನಿರ್ಧಾರಗಳು ಬರಬಹುದು. ಒಂದು ಈಗಾಗಲೇ ಈ ಒಂದು ಅಪ್ಗ್ರೇಡ್ ಮಾಡಿಕೊಟ್ಟ ಬಳಿಕವೂ ಕೂಡ ಪ್ರಬಲ ಸಮುದಾಯಗಳು ಇದನ್ನು ವಿರೋಧ ಮಾಡದೇ ಇರುವುದಿಲ್ಲ ಅಂತ ಹೇಳೋದಕ್ಕೂ ಕೂಡ ಆಗಲ್ಲ. ಹಾಗಾಗಿ ಹೊಸ ಜಾತಿ ಗಣತಿಯನ್ನೇ ಮಾಡಬೇಕಾದಂತ ಅನಿವಾರ್ಯತೆ ಬರುತ್ತಾ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ಹೊಸ ಜಾತಿ ಗಣತಿಯನ್ನ ಮಾಡ್ತೇವೆ ಅನ್ನುವಂತ ಘೋಷಣೆಯನ್ನ ಮಾಡಿರೋ ಸಂದರ್ಭದಲ್ಲಿ ಈ ತರಾತುರಿಯಲ್ಲಿ ಈ ತರದ ನಿರ್ಧಾರ ಯಾಕೆ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದು, ಅಥವಾ ಕ್ರೆಡಿಟ್ ಏನಾದರೂ ಕೇಂದ್ರ ಸರ್ಕಾರ ಪಡಿತಾ ಅನ್ನುವಂತಹ ಒಂದು ಕಾರಣಕ್ಕಾಗಿ ಈ ಒಂದು ಹೊಸ ರೂಪಾಂತರವನ್ನು ಕಂಡುಕೊಳ್ತಾ ಇದೆ ಅನ್ನುವಂಥದ್ದು ಒಂದಷ್ಟು ಆತಂಕಗಳು ವ್ಯಕ್ತವಾಗ್ತಾ ಇದಾವೆ. ಆದಾಗ್ಯೂ ಕೂಡ ಕ್ಯಾಬಿನೆಟ್ ಸಭೆ ಏನ್ ನಡೀತೆ ಗುರುವಾರ ದಿನ, ಅಲ್ಲಿ ಬಹುಮುಖವಾಗಿ ಚರ್ಚೆ ಆಗಿ ಯಾವ ರೂಪದಲ್ಲಿ ಮಾಡಲಾಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗುತ್ತೆ. ನಿರ್ಧಾರಗಳು ಯಾವ ರೂಪದಲ್ಲಿ ಆಗ್ತಾವ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ರಂಜಿತ್. ಓಕೆ, ಥ್ಯಾಂಕ್ ಯು ಬಸವರಾಜ್.